ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಮಾರ್ನಿಂಗ್ ವ್ಲಾಗ್. ನಿನ್ನೆ ನೈಟ್ ಬರೋಷ್ಟರಲ್ಲಿ ಟೈಮ್ ಆಗೋಗ್ಬಿಟ್ಟಿತ್ತು, ಸೊ ಅದಕ್ಕೋಸ್ಕರನೇ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿದ್ದಿದ್ದಿಲ್ಲ. ಬರೋಷ್ಟರಲ್ಲೇ ಫುಲ್ ಕತ್ಲೆ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರನೇ. ಸೊ ನಮ್ಮ ಮನೆಯವ್ರು ಕೂಡ ಬೇರೆ ಕಡೆ ಕೆಲಸದ ಮೇಲೆ ಅಂತ ಹೋಗಿದ್ದಾರೆ. ನಾನು ನನ್ನ ಮಗ ಮಾತ್ರ ಒಂದು ಅರ್ಧ ಪ್ಲೇಸಿಂದ ನಾನು ನನ್ನ ಮಗ ಮಾತ್ರ ಗಾಡಿ ಎತ್ಕೊಂಡು ಬಂದ್ವಿ. ಸೊ ಅದಕ್ಕೋಸ್ಕರನೇ ವ್ಲಾಗ್ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ಇವತ್ತು ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿದ್ದೀವಿ, ಲೇಟಾಗಿ ಎದ್ವಿ ಒಂದು ಸ್ವಲ್ಪ. ಈಗ ಟೀ ಸೊ ನಾನು ನನ್ನ ಮಗ ಟೀ ಕುಡ್ಕೊಂಡು ಅದಾದಮೇಲೆ ನಾಷ್ಟ ಏನಾದರೂ ಉಪ್ಪಿಟ್ಟು ಮಾಡೋಣ. ಅದು ಉಪ್ಪಿಟ್ಟು ಬೇಡ ಅಂತೆ, ಏನು ಮಾಡೋಣ? ಬ್ರೇಕ್ಫಾಸ್ಟ್ ಏನು ನಾಷ್ಟ? ಅವನಿಗೆ ಡೈಲಿ ದೋಸೆ ಚಟ್ನಿ ಇದ್ದರೆ ಸಾಕು. ದೋಸೆ ಅಂದರೆ ಒಂದು ಫೇವ್ರೇಟು. ದೋಸೆ ಚಟ್ನಿ ಅಂತ ಕೇಳ್ತಾನೆ. ಸೊ ದೋಸೆ ಹಿಟ್ಟಿಗೆ ಇವತ್ತು ಹಾಕಬೇಕು ನಾನು. ಸೊ ಬನ್ನಿ, ಏನಾದರೂ ಸಿಂಪಲಾಗಿ ಏನಾದರೂ ನಾಷ್ಟ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಓಕೆನಾ? ಇವಾಗ ಕುಡ್ಕೊಂಡು ಬರ್ತೀನಿ. ಟೀ ಆಗಿದೆ. ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡಿಕೊಂಡೆ, ಲೆಮನ್ ರೈಸು. ನೈಟ್ದು ರೈಸ್ ಇತ್ತು, ಸೊ ಅದಕ್ಕೋಸ್ಕರನೇ ರೈಸ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಚಿತ್ರಾನ್ನ ಮಾಡಿಕೊಂಡೆ. ಲೆಮನ್ ರೈಸು ತುಂಬ ಚೆನ್ನಾಗಾಗಿತ್ತು. ಸಿಂಪಲಾಗಿ ಇಬ್ಬರಿಗೆ ಅಲ್ವಾ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ಅಷ್ಟೆಲ್ಲ ತಿಂದಾದಮೇಲೆ ನಾನು ಮನೆಯಲ್ಲಿ ಸ್ಕ್ರೀನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಕಬೋರ್ಡೆಲ್ಲ ಕ್ಲೀನ್ ಮಾಡಬೇಕಿತ್ತು ಮನೆಯಲ್ಲಿ. ಅದಕ್ಕೋಸ್ಕರನೇ ಸ್ಕ್ರೀನ್ಸು ಪ್ರತಿಯೊಂದು ಕಿಚನ್ದು ಆಗಲಿ, ಹಾಲ್ದಾಗಲಿ, ವಿಂಡೋಸ್ದು, ಬೆಡ್ರೂಮ್ ವಿಂಡೋಸ್ದು ಪ್ರತಿಯೊಂದೂ ರಿಮೂವ್ ಮಾಡ್ತಾಯಿದ್ದೆ. ಸೊ ಹೈಟ್ ಸಾಲಲ್ವಲ್ಲ, ಹೈಟಾಗಿರುತ್ತಲ್ವ, ಸ್ಟೂಲ್ ಹಾಕ್ಕೊಂಡು ಎಲ್ಲನೂ ರಿಮೂವ್ ಮಾಡ್ತಾಯಿದ್ದೆ. ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು, ಇನ್ಮೇಲೆ ಯಾವಾಗಲೂ ಏನಾದರೂ ಕೆಲಸ ಮಾಡ್ತಿದ್ರೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಸೊ ಹೆಲ್ಪ್ ಮಾಡೋದು ಸೆಕೆಂಡ್ರಿ, ಬಟ್ ಆ ಥರ ಹೇಳ್ತಾರಲ್ವ, ಅದು ಖುಷಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲನೂ ರಿಮೂವ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟು ಮಂತ್ಲಿ ಒನ್ಸು ಇಲ್ಲ ಏನಾದರೂ ಸೆಂಟ್ರಲ್ ಫೆಸ್ಟಿವಲ್ ಆ ಥರ ಏನಾದರೂ ಬಂದರೆ ಆವಾಗೂ ಕೂಡ ಸ್ಕ್ರೀನ್ಸ್ ಎಲ್ಲ ಚೇಂಜ್ ಮಾಡ್ತೀನಿ ನಾನು. ಸ್ಕ್ರೀನ್ಸು ಪ್ರತಿಯೊಂದು ಸ್ಕ್ರೀನ್ಸ್ ಎಲ್ಲ ತೆಗ್ದಾಯಿತು. ಅದಾದಮೇಲೆ ಒಂದೊಂದೇ ತಂದು ಕೊಡ್ತಾಯಿದ್ದ ಮಿಷಿನಲ್ಲಿ ಹಾಕೋದಕ್ಕೆ. ಸೊ ಅದಕ್ಕೋಸ್ಕರನೇ ನಾನು ಕೂಡ ಕೊಡು ಹೆಲ್ಪ್ ಮಾಡ್ತೀನಿ ಅಂತ ಇದ್ದಾನಲ್ವ ಅಂತ ಹೇಳಿಬಿಟ್ಟು ನಾನು ಸೇರಿಕೊಂಡು ಫುಲ್ ಮನೆ ಕ್ಲೀನ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ಮಿಷಿನ್ಗೆ ಬಟ್ಟೆ ಫಸ್ಟು ಸ್ಕ್ರೀನ್ಸ್ಗಿಂತ ಮುಂಚೆ ಬಟ್ಟೆ ಹಾಕಿದ್ದೆ. ಸೊ ಅದನ್ನು ಟೆರಸಲ್ಲಿ ಹೋಗಿ ಬಿಸಿಲಿದೆ ಅಂತ ಹೇಳಿಬಿಟ್ಟು ಫಸ್ಟು ಒಣಗಾಕಿ ಬಂದೆ. ಕೆಳಗೆ ಬರ್ತಾ ನೋಡ್ತಾಯಿದ್ದೀನಿ ಬಿಸಿಲು ಎಷ್ಟಿದೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಇನ್ನು ಸಮ್ಮರ್, ಇನ್ನು ಏಪ್ರಿಲ್ ಮೇಗೆ ಹೇಗಿರುತ್ತೆ ಗೊತ್ತಿಲ್ಲ. ನಮ್ಮ ಮನೆ ಹತ್ರ ಒಂದು ಅಪಾರ್ಟ್ಮೆಂಟ್ ಕಟ್ತಿದ್ದಾರೆ. ಸೊ ಅಲ್ಲಿ ಅಂತೂ ಹೆವಿ ಬಿಸಿಲು. ಪಾಪ ಅವರೆಲ್ಲ ಎಷ್ಟು ಬೆಳಗ್ಗೆ 6 o'clockಗೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟು ಬಿಸಿಲಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಲೇ ಒಂಥರ ನೆನೆಸ್ಕೊಂಡೇ ಮೈ ಜುಮ್ ಅಂತಾಯಿತು. ಸೊ ಅದಾದಮೇಲೆ ನನ್ನ ಕಬೋರ್ಡೆಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡೆ. ಫುಲ್ ಮೆಸ್ಸಿಯಾಗಿತ್ತು. ಸ್ಕೂಲ್ ಡೇಸ್ ಇರುವಾಗೆಲ್ಲ ಸ್ಕೂಲ್ ಇರುತ್ತಲ್ವ, ಬೆಳಗ್ಗೆನೇ ಅವನ್ನ ರೆಡಿ ಮಾಡಿ ಮತ್ತು ನಾನು ರೆಡಿಯಾಗಿ ಅವನಿಗೆ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ಸೊ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ. ಅಟ್ಲೀಸ್ಟ್ ನಾನು 20 days ಇಲ್ಲ ಮಂತ್ಲಿ ಒನ್ಸು ಆ ಥರ ಯಾವಾಗಲೂ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಈ ಸಲ ಯಾಕೋ ಕ್ಲೀನೇ ಮಾಡಿರಲಿಲ್ಲ, ಅದಕ್ಕೆ ಫುಲ್ ಮೆಸ್ಸಿ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರನೇ ಸರಿ ಇವತ್ತು ಸಂಡೇ ಅಲ್ವಾ, ಸ್ಯಾಟರ್ಡೇ ಹೇಗೂ ನಾವು ಔಟ್ಸೈಡ್ ಹೋಗಿದ್ವಿ, ಮಾಡ್ಕೊಳ್ಳೋಕ್ಕಾಗಿದ್ದಿಲ್ಲ. ಆ್ಯಕ್ಚುಲಿ ಈ ಕೆಲಸನೆಲ್ಲ ಸ್ಯಾಟರ್ಡೇಸ್ ಆ ಥರ ಮಾಡ್ಕೊತೀನಿ. ಸಂಡೇ ಒಂದಿನ ರೆಸ್ಟ್ ಮಾಡೋಕ್ಕಂತ ಇಟ್ಕೊತೀನಿ ಯಾವಾಗ್ಲೂ. ಈ ಪ್ರತಿಯೊಂದು ಕೆಲಸ ಏನಾದರೂ ಇದ್ದರೆ ನಾನು ಸ್ಯಾಟರ್ಡೇನೇ ಮಾಡ್ಕೊಳ್ತೀನಿ. ಸಂಡೇ ಫ್ರೀ ಮಾಡ್ಕೋಬೋದು, ಅವತ್ತು ಸ್ವಲ್ಪ ಒಂದಿನ ರೆಸ್ಟ್ ಮಾಡ್ಬೋದು ಅಂತ ಇದು ಮಾಡ್ಕೊಳ್ತೀನಿ. ಬಟ್ ಸ್ಯಾಟರ್ಡೇ ನಾವು ಔಟ್ಸೈಡ್ ಹೋಗಿರೋದ್ರಿಂದ ನನಗೆ ಸ್ಯಾಟರ್ಡೇ ಕ್ಲೀನ್ ಮಾಡ್ಕೊಳಕ್ಕಾಗೋದಿದ್ದಿಲ್ಲ. ಆಮೇಲೆ ನನ್ನ ಮಗಂದು ಬಟ್ಟೆಗಳೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೆ. ಅವನದು ಕೂಡ ಒಂದು 2 months 3 monthsಗೆ ಕ್ಲೀನ್ ಮಾಡ್ತಾ ಇರ್ತೀನಿ. ಯಾಕಂದರೆ ಬಟ್ಟೆಗಳೆಲ್ಲ ಚಿಕ್ಕದಾಗ್ತಾ ಹೋಗುತ್ತಲ್ವ, ಅದನ್ನೆಲ್ಲ ಸೈಡಿಗೆ ಎತ್ತಿಡ್ತೀನಿ. ಮತ್ತು ಸುಮ್ಮನೆ ಎಲ್ಲನೂ ತುಂಬಿಸ್ಕೊಂಡು ಜಾಗನೇ ಇಲ್ಲದೆ ಇರೋ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರನೇ ಇನ್ನು ಯಾವುದೇ ಚಿಕ್ಕದು ಬಟ್ಟೆ ಇದೆ ಅವನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಟು, ಇನ್ನು ಯಾವುದೇ ದಿನ ಹಾಕ್ಬೋದು ಆ ಥರದ್ದೆಲ್ಲ ಸಪ್ರೇಟ್ ಮಾಡಿ ಎತ್ತಿಕೊಳ್ತಾ ಇದ್ದೆ. ಸೊ ಒಂದು ಕಬೋರ್ಡ್ ಮುಗೀತು. ಇವಾಗ ಇನ್ನೊಂದು ಕಬೋರ್ಡು ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೆಯವ್ರದ್ದು. ಸೊ ಇವಾಗ ನಮ್ಮ ಮನೆಯವ್ರದ್ದೆಲ್ಲ ಬಟ್ಟೆಗಳೆಲ್ಲ ಅವ್ರದ್ದು ಬೇಜಾನಿದೆ ಐರನ್ ಮಾಡೋದು. ಪ್ರತಿ ಸಲನೂ ನಾನು ವೀಕ್ಲಿ ಒನ್ಸ್ ಐರನ್ ಮಾಡ್ತಾಯಿದ್ದೆ. ಬಟ್ ಈ ಸಲ ನನ್ನ ಮಗ ಸ್ಕೂಲಿಗೆ ಜಾಯಿನ್ ಆದಾಗಿಂದ ನನಗೆ ಐರನ್ ಮಾಡೋಕ್ಕೆ ಫ್ರೀನೇ ಸಿಗೋಲ್ಲ. ಅದಾದಮೇಲೆ ಇದು ಬಂದು ನನ್ನ ಮಗಂದು ಅವನು ಮಗು ಇರುವಾಗ ನನ್ನ ಮನೆಯವ್ರು ಫಸ್ಟ್ ಗಿಫ್ಟ್ ತಂದಿದ್ದ ಅವನಿಗೆ ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಗ್ಲಾಸು ಹಾಗೆ ಬೆಳ್ಳಿ ಸ್ಪೂನು. ಅದರಲ್ಲೇ ಅವನಿಗೆ ನಾನು
1.5 ಇಯರ್ 2 ಇಯರ್ಸ್ವರೆಗೂ ಕೂಡ ನಾನು ಇದೇ ಬಟ್ಲಲ್ಲೇ ನಾನು ಅವನಿಗೆ ಸೆರ್ಲಕ್ಕು ಮತ್ತು ಗಂಜಿ ಆಗಲಿ ಏನೇ ಒಂದು ತಿನ್ಸೋದಿದ್ರು ಅವನಿಗೆ ಇದೇ ಬಟ್ಲಲ್ಲೇ ತಿನ್ನಿಸ್ತಾ ಇದ್ದೆ. ಸೊ ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು 2 ದಿವಸ ಆಗಿತ್ತು. ಅಷ್ಟು ಬೇಗ ನಮ್ಮ ಮನೆಯವರು ಈ ಬೆಳ್ಳಿ ಲೋಟ, ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಸ್ಪೂನ್ನ ತೊಗೊಂಡು ಬಂದಿದ್ದರು. ಮೆಮೊರಿಗಂತ ಹಾಗೇ ಎತ್ತಿಕ್ಕಿದ್ದೀನಿ. ಸೊ ತುಂಬ ಖುಷಿ ಆಗ್ತಾಯಿತ್ತು. ಆ ಕಬೋರ್ಡ್ ಕ್ಲೀನ್ ಮಾಡ್ತಾಯಿದ್ನಲ್ವ, ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಬೆಳ್ಳಿ ಲೋಟ್ಲಿ ಎಲ್ಲವೂ ಕೂಡ ವಾಶ್ ಮಾಡಿ ಒಂದು ಪೇಪರಲ್ಲಿ ಸುತ್ತಿ ಕ್ಲೀನಾಗಿ ಎತ್ತಿಟ್ಟಿದ್ದೆ. ಅದಕ್ಕೋಸ್ಕರ ಸರಿ ನೆನಪಾಯಿತು ಅಂತ ಹೇಳಿಬಿಟ್ಟು ಎಲ್ಲ ಓಪನ್ ಮಾಡಿ ನಿಮಗೆ ಒಂದು ಸಲ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಅವ್ನಿಗೆ ಇದೇ ಲೋಟದಲ್ಲೇ ಕುಡಿಸ್ತಾ ಇದ್ದೆ, ಬೆಳ್ಳಿ ಲೋಟದಲ್ಲೇ. ಹಾಗೆ ಬೆಳ್ಳಿ ಸ್ಪೂನು ಕೂಡ ಇನ್ನೂ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅಂದರೆ ಅದೆಲ್ಲ ಒಂದು ಮೆಮೊರಿ ಅಂತ ಹೇಳಿಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಈವನ್ ಅವ್ನ ಕೈಗೆ ಹಾಕಿರೋ ಒಂದು ಟ್ಯಾಗ್ ಹಾಕ್ತಾರೆ ಗೊತ್ತಿದೆಯಾ, ಅವ್ರ ನೇಮು ವಿತ್ ಅವ್ರ ಮದರ್ ನೇಮು ಮತ್ತು ಅವ್ರು ಎಷ್ಟು ವೆಯ್ಟ್ ಇದ್ದರು ಅದು ಎಲ್ಲ ಟ್ಯಾಗ್ ಹಾಕ್ತಾರೆ ಮಗು ಹುಟ್ಟಿದಾಗ. ಸೊ ಆ ಟ್ಯಾಗ್ ಕೂಡ ಹಾಗೆ ಇಟ್ಕೊಂಡಿದ್ದೀನಿ ನಾನು. ಅದನ್ನೆಲ್ಲ ಒಂದು ಮೆಮೊರಿ ಅಂತ ಹೇಳಿಬಿಟ್ಟು ಯಾವತ್ತೂ ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಅದೊಂದು ಮದರ್ ಆಗೋದು ಇದಲ್ವಾ, ತುಂಬಾ ಪ್ರೀಷಿಯಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರನೇ ಎಲ್ಲನೂ ಕೂಡ ಅವ್ನ ಮೆಮೊರಿದು ಏನೇನಿದೆ ಪ್ರತಿಯೊಂದನ್ನು ನಾನು ಸೇಫಾಗಿ ಎತ್ತಿಟ್ಕೊಂಡಿದ್ದೀನಿ. ನಾನು ಬಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇರುವಾಗ ನನ್ನ ಮಕ್ಕಳು ಎಲ್ಲ ಬಂದು ನೋಡಿ ಮತ್ತೆ ಆಟ ಆಡ್ಕೊಳ್ಳೋದು, ನಾನು ಏನೇನು ಐಟಮ್ ತೆಗೆದಿದ್ದೀನಿ ಅದರಲ್ಲಿ ಅವ್ರ ಆಟ ಸಾಮಾನು ತೆಗ್ದು ಮಿಕ್ಸ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಅವ್ರಿಗೆ ಬೈದ್ಬಿಟ್ಟು ಆಚೆ ಕಳಿಸಿ ಹೋಗಿ ಆಚೆ ಕಡೆ ಆಟ ಆಡ್ಕೊಳ್ಳಿ ಅಂತ ಹೇಳಿಬಿಟ್ಟು. ಇದು ನಮ್ಮ ಮಮ್ಮಿಯವ್ರು ಕೊಟ್ಟಿದ್ದು. ನಮ್ಮ ಮಮ್ಮಿಯವ್ರ ಕಡೆ ತವ್ರ ಮನೆ ಕಡೆ ಏನೋ ಕೊಡಬೇಕು ಬಟ್ಲು ಮತ್ತು ಈ ಥರ ಗ್ಲಾಸು ಅಂತ ಹೇಳ್ಬಿಟ್ಟು ನಮ್ಮ ಮಮ್ಮಿ ಈ ಥರ ತಂದು ಕೊಟ್ಟಿದ್ರು. ಇದು ಯೂಸೇ ಮಾಡಿಲ್ಲ, ಇವೆರಡೂ ಯೂಸ್ ಮಾಡಿಲ್ಲ, ಹಾಗೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಸೊ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟಾಗಿ ಇಷ್ಟು ಚೊಂಬು ತುಂಬ ನಿಮಗೆ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದೆಲ್ಲ ಬೆಡ್ಶೀಟ್ಸು. ಇನ್ನು ಮನೆಯವ್ರದ್ದೆಲ್ಲ ಎತ್ತಿಕ್ಕಾಯಿತು. ಇನ್ನು ಪಕ್ಕದಲ್ಲಿರೋ ಕಬೋರ್ಡ್ನ ಮತ್ತೆ ಕ್ಲೀನ್ ಮಾಡ್ತಾಯಿದ್ದೀನಿ. ಪ್ರತಿ ಕಬೋರ್ಡ್ಸನ್ನು ಎಲ್ಲನೂ ಕ್ಲೀನ್ ಮಾಡಿದೆ. ಎಲ್ಲ ಬೆಡ್ಶೀಟ್ಸು, ದಿವಾನ ಬೆಡ್ಶೀಟ್ಸು, ಕಾಟ್ ಬೆಡ್ಶೀಟ್ಸು, ಹಾಗೆ ಸ್ಕ್ರೀನ್ಸ್ ಕಲೆಕ್ಷನ್ಸು, ಇದೆಲ್ಲ ಸ್ಕ್ರೀನ್ಸು. ಅದರಲ್ಲೂ ಒಂದು 2-3 ಮಾತ್ರ ಬೆಡ್ಶೀಟ್ಸ್ ಇದೆ, ಇನ್ನೆಲ್ಲ ಸ್ಕ್ರೀನ್ಸೇ ಇದೆ. ಪ್ರತಿಯೊಂದು ಕಲೆಕ್ಷನ್ಸ್ ಜಾಸ್ತಿ ಇದೆ. ಮತ್ತು ಇದೂ ಹೊಸ ಬೆಡ್ಶೀಟ್ಸು, ಯಾವುದು ಇನ್ನೂ ಯೂಸೇ ಮಾಡಿಲ್ಲ, ಎಲ್ಲ ಊಟಿಯಿಂದ ಆಲ್ಮೋಸ್ಟ್ ಪರ್ಚೇಸ್ ಮಾಡಿರೋದು ಇದೆಲ್ಲ ಬೆಡ್ಶೀಟ್ಸ್ನ. ನಾವು ಯಾವಾಗಾದರೂ ಹೋಗ್ತಾ ಇರ್ತೀವಲ್ವ, ಸೊ ಅಲ್ಲಿ ಏನಾದರೂ ಚೀಪ್ ಆ್ಯಂಡ್ ಬೆಸ್ಟ್ ಸಿಕ್ತು ಅಂದರೆ ನಾವು ಊಟಿಯಿಂದನೇ ಪರ್ಚೇಸ್ ಮಾಡ್ಕೊಂಡು ಬರ್ತೀವಿ. ಯಾವುದು ಅಲ್ಲಿ ಇಲ್ಲಿ ಅಂತ ಏನೂ ಇಲ್ಲ. ಊಟಿಲಿ ಹೋದಾಗ ಅಲ್ಲಿಂದ ಏನಾದರೂ ಪರ್ಚೇಸ್ ಮಾಡಬೇಕು ಆ ಥರ ಅಂದರೆ ನಾನು ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನದು ಸ್ವೆಟರ್ಸ್ ಕಲೆಕ್ಷನ್ನ ತೋರಿಸ್ತೀನಿ ನಿಮಗೆ, ಊಟಿಯಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅದಾದಮೇಲೆ ಈವ್ನಿಂಗು ಮಧ್ಯಾಹ್ನ ಆಗಿತ್ತು ನಾನು ಮನೆ ಕ್ಲೀನ್ ಮಾಡೋಷ್ಟರಲ್ಲಿ. ಅದಾದಮೇಲೆ 3 ಗಂಟೆ 3:15 ಆವಾಗ ಫ್ರೆಶ್ ಅಪ್ ಆಗಿ ಉಪ್ಪಿಟ್ಟು ಮಾಡಿಕೊಂಡು ತಿಂದು ನನ್ನ ಫ್ರೆಂಡ್ ಬಂದಿದ್ದ ಪಾರ್ಥ ಅಂತ ಹೇಳ್ಬಿಟ್ಟು ಅವರಿಬ್ಬರು ಬರ್ಕೊಂಡು ಆಟ ಆಡ್ತಾಯಿದ್ರು. ಇವಾಗ ಟೈಮ್ ಬಂದು 7:15 ಆಗಿದೆ. ಸೊ ನನ್ನ ಮಗನಿಗೆ ಫಸ್ಟು ಫ್ರೆಂಡ್ ಬಂದಿದ್ದಾನೆ, ಫಸ್ಟು ಅವ್ರ ಜೊತೆ ಆಟ ಆಡಿಬಿಡ್ಲಿ ಅವನು ಅಂತ ಹೇಳ್ಬಿಟ್ಟು ಫಸ್ಟ್ ಅವ್ರು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು. ಆಮೇಲೆ ಅವರು ಸಪ್ರೇಟ್ ಬೇರೆ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಅವಾಗವಾಗ ಬರ್ತಾ ಇರ್ತಾರೆ. ಅವ್ನ ಬರ್ಡೇಗೆ ಬಂದಮೇಲೆ ಇವಾಗೇ ಬಂದಿದ್ದಾರೆ ಅವರು. ಫಸ್ಟು ನನ್ನ ಮಗ ಅವ್ರ ಜೊತೆ ಆಟ ಆಡಲಿ, ಆದಮೇಲೆ ಕೂಡ ನಮ್ಮ ಅವ್ವ ಮನೆಗೆ ಹೋಗ್ಬೋದು ಅಂತ ಹೇಳಿಬಿಟ್ಟು ಅವನು ಆಟ ಆಡ್ಕೊಂಡು ಆಯಿತು. ಅದಾದಮೇಲೆ ನಾನು 7:15 ಟೈಮು, ಆವಾಗ ಅವ್ರ ಮನೆಗೆ ಬಂದು ಅವ್ರು ಹೊರಟಾಗಿ ಒಂದು 10-20 ಮಿನಿಟ್ಸ್ ಆದಮೇಲೆ ನಾನು ನಮ್ಮಮ್ಮ ಮನೆಗೆ ಹೊರಟಿದ್ದೀನಿ. ನಾನು ನನ್ನ ಮಗ ಗಾಡಿ ತೊಗೊಂಡು ಹೋಗ್ತಾಯಿದ್ದೀವಿ. ನಮ್ಮ ಅಮ್ಮ ಮನೆಯಿಂದ ನನ್ನ ಮನೆಗೆ ಒಂದು 20 ಮಿನಿಟ್ಸ್, 15-20 ಮಿನಿಟ್ಸ್ ಅಷ್ಟೇನೆ. ಸೊ ಆಮೇಲೆ ಮತ್ತೆ ಟೀ ಎಲ್ಲ ಮಾಡಿ ಕುಡಿದು ಮಕ್ಕಳೆಲ್ಲ ಆಟ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಈಗ ನಮ್ಮಮ್ಮ ಮನೆಗೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ. ಸೊ ನಮ್ಮಮ್ಮ ಮನೆಯಲ್ಲಿ ಸ್ವಲ್ಪ ಬಟ್ಟೆ ಇದೆ, ನಮ್ಮ ಮನೇಲಿ ಸ್ವಲ್ಪ ಬಟ್ಟೆ ಇತ್ತು. ಸೊ ಅದನ್ನೆಲ್ಲ ಒಂದೇ ಬ್ಯಾಗಿಗೆ ಹಾಕ್ಕೊಂಡು, ಹೇಗೆ ಕಬೋರ್ಡ್ ಕ್ಲೀನ್ ಮಾಡಿದ್ನಲ್ವ, ಏನೇನಿತ್ತು ಅದನ್ನೆಲ್ಲವೂ ಕೂಡ ಬ್ಯಾಗಿಗೆ ಹಾಕ್ಕೊಂಡು ಅಲ್ಲಿಂದ ಹೊರಟಿದ್ದೀನಿ ನಮ್ಮಮ್ಮ ಮನೆಗೆ. ನಮ್ಮಮ್ಮ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು, ಏನಕ್ಕೆ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು. ಆದರೆ ಫಸ್ಟ್ ಅವ್ರ ಫ್ರೆಂಡ್ ಬಂದಿದ್ದಾನಲ್ವ, ಅವ್ನು ಫಸ್ಟ್ ಆಟ ಆಡಲಿ ಅಂತ ಹೇಳಿಬಿಟ್ಟು ನಾನು ಲೇಟಾಗಿ ಹೋದ್ರೂ ಪರವಾಗಿಲ್ಲ ಅಂತ ಹೋದೆ. ಇವಾಗ ನಮ್ಮಮ್ಮ ಮನೆಗೆ ಬಂದ್ವಿ. ನನ್ನ ಮಗ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದಲ್ವ ನಮ್ಮ ಅಪ್ಪಗೆ ತೋರಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ.